ವಿಶ್ವ, ಎಲ್ಲಿ ಹೋಗಿದ್ದು? ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೆ. ವಿಶ್ವ, ಏನು ಇದು? ಬಟ್ಟೆ ಎಲ್ಲ ಧೂಳಾಗಿದೆ. ವಿಶ್ವ, ಕೈ ಎಲ್ಲ ತರ್ಚ್ಕೊಂಡು ಬಂದಿದ್ಯಲ್ವೋ? ಏನ್ ಮಾಡ್ಕೊಂಡು ಬಂದೆ? ಜಗಳ ಮಾಡ್ಕೊಂಡು ಬಂದ್ಯಾ ನೀನು? ತಲೆಗೆಲ್ಲ ಕಟ್ಟಿದ್ಯೇನೋ? ನಿನ್ಗೆ ಬುದ್ಧಿ ಇಲ್ವಾ? ನಾನು ಯಾರ ಜೊತೆ ಜಗಳ ಮಾಡ್ಕೊಂಡು ಬಂದಿಲ್ಲ. ಸುಮ್ಮನೆ ಏನಾರ ಮಾತಾಡ್ಬೇಡ. ಜಗಳ ಮಾಡ್ಕೊಂಡು ಬಂದಿಲ್ವಾ? ಮತ್ತೆ ಈ ಧೂಳು ಗಾಯನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ನಾಯಿ ಅಟ್ಟಾಡ್ಸ್ಕೊಂಡು ಬಂದಿರೋ ಥರ ಇದೆ ನಿನ್ನ. ಹೌದು, ನಾಯಿನೇ ಓಡಿಸ್ಕೊಂಬಂದಿದ್ದು. ಅಲ್ಲ ಕಣೋ ವಿಶ್ವ, ಪೈಲ್ವಾನ್ ಥರ ಬಾಡಿ ಬೆಳೆಸಿದ್ಯಾ. ಒಂದು ನಾಯಿ ಅಟ್ಟಾಡ್ಸ್ಕೊಂಡು ಬಂತು ಅಂದರೆ ಅದನ್ನ ಕಲ್ ತೊಗೊಂಡು ಓಡಿಸೋ ಬದಲು ನೀನೇ ಓಡ್ ಬಂದಿದ್ಯಲ್ಲೋ ಹೆದರ್ಕೊಂಡು. ವೇಸ್ಟ್ ಬಾಡಿ ಕಣೋ ನೀನು. ನಾನೇನಾದರೂ ನಿನ್ನ ಜೊತೆ ಇದ್ದರೆ ಆ ನಾಯಿಗೆ ಒಂದು ಗತಿ ಕಾಣಿಸಿರುವೆ. ಸುಮ್ಮನೆ ಡವ್ ಮಾಡಬೇಡ. ನೀನೇನಾದರೂ ಬಂದಿದ್ರೆ ಆ ನಾಯಿಗಿಂತ ನಿನಗೆ ಹೆದರ್ಕೋಬೇಕಾಗಿತ್ತು. ಏನಂದೆ? ನನ್ನೆನ್ನ ನಾಯಿಗೆ ಹೋಲಿಸ್ತಿದ್ಯಾ? ನಾಯಿಗೆ ಹೋಲಿಸ್ತಿಲ್ಲ, ನಾಯಿಗಿಂತ ನೀನೇ ಡೇಂಜರ್ ಅಂತ ಹೇಳ್ತಿದ್ದೀನಿ. ಆ ನಾಯಿಗೆ ಒಂದು ಬಿಸ್ಕೆಟ್ ಹಾಕಿದ್ರೆ ಹೇಳಿದ ಮಾತು ಕೇಳುತ್ತೆ, ಆದರೆ ನೀನು ಹಂಗಲ್ವಲ್ಲ. ನಿಮ್ದು ಜಾಸ್ತಿ ಆಯ್ತು. ಈಗ ಅತ್ತೆನ ಕರೆದು ನಿನ್ ಮೇಲೆ ಹೇಗೆ ಫಿಟ್ಟಿಂಗ್ ಇಡ್ತೀನಿ ಅಂತ ನೋಡ್ತಾ ಇರು. ಅತ್ತೆ ಅತ್ತೆ ನೀನು ಹೇಳೋದು ಬೇಡ, ಸುಮ್ಮನೆ ಇರು. ಅಲ್ಲ ಕಣು, ಇಷ್ಟೊಂದೆಲ್ಲ ಗಾಯ ಆಗಿದೆ, ಇದನ್ನೆಲ್ಲ ಹೇಳ್ದೆ ಹೆಂಗೋ ಸುಮ್ಮನಿರ್ಲಿ ನಾನು? ಅಮ್ಮ ತಾಯಿ, ಇವಾಗ ನೀನು ಅಮ್ಮನಿಗೊಂದು ಹೇಳೋದು, ಅಮ್ಮ ಇನ್ನೊಂದು ತಿಳ್ಕೊಳ್ಳೋದು. ಸುಮ್ಮನೆ ಅವ್ರು ಟೆನ್ಷನ್ ಮಾಡ್ಕೋತಾರೆ. ಅದ್ರ ಬದಲು ಹೇಳ್ದೆ ಇರೋದೇ ಒಳ್ಳೇದು. ಸಣ್ಣ ಪುಟ್ಟ ಗಾಯ ತಾನೇ ಆಗಿರೋದು, ಸ್ನಾನ ಮಾಡಿದ್ರೆ ಹೋಗುತ್ತೆ ಬಿಡು. ದಯವಿಟ್ಟು ನೀನು ಬಾಯಿ ಮುಚ್ಕೊಂಡಿದ್ರೆ ಸಾಕು. ದೇವರು ನಮ್ಮ ಜೊತೆಗಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಯಾಕಪ್ಪ ಯಾಕಪ್ಪ ನನ್ನ ಮಗಳಿಗೆ ಹೀಗೆ ಮಾಡಿದೆ? ಅವಳು ಬರ್ತಾಳೆ ಅಂತ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ. ಆ ಖುಷಿನೆಲ್ಲ ಒಂದೇ ಸಲ ಕಿತ್ಕೊಂಡ್ಬಿಟ್ಟಿಯಲ್ಲಪ್ಪ. ಅಯ್ಯೋ, ನಾನೇನ್ ಮಾಡ್ಲಿ? ನೀವು ನಿಜ ಹೇಳ್ತಾ ಇದ್ದೀರಾ? ಮಾವ, ಇಂಥ ವಿಷಯದಲ್ಲಿ ಯಾರು ಸುಳ್ಳು ಹೇಳಕ್ಕಾಗುತ್ತೆ? ಜಾನ್ಯವ್ರನ್ನ ಕಳ್ಕೊಂಡು ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾ ಇಲ್ಲ. ನಿಮ್ಗೆಲ್ಲ ವಿಷಯನ ಹೇಗೆ ಹೇಳ್ಬೇಕು ಅಂತ ಎಷ್ಟು ಯೋಚನೆ ಮಾಡ್ತಾ ಇದ್ರೆ ಇಲ್ಲ. ಜಾನ್ಯವರು ನಮ್ಮ ಪಾಲಿಗೆ ನಿಂದಪ್ಪ ನನ್ನನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಆದರೆ ಅವ್ರ ಸಾವಿಗೆ ನಾನೇ ಕಾರಣ ಮಾವ. ಅವ್ರನ್ನ ಇಲ್ಲಿಂದ ಅಷ್ಟು ದೂರ ಕರ್ಕೊಂಡು ಹೋದೆ. ನನ್ನ ಕೈಲಿ ಅವ್ರನ್ನು ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ ಮಾವ.
ಕರ್ಕೊಂಡು ಹೋಗಿ ಅವ್ರ ಸಾವಿಗೆ ನಾನೇ ಕಾರಣ ಮಾವ. ಕ್ಷಮಿಸ್ಬಿಡಿ ಮಾವ. ಹೊರಟಿರೋ ಪ್ರಪಂಚನ ಊಹಿಸ್ಕೊಳಕ್ ಆಗ್ತಾ ಇಲ್ಲ. ನಿನ್ನೆಲ್ಲರ ಮುಂದೆ ರೀ ಸಿಂಚು ಫೋನ್ ಮಾಡಿದ್ಲು, ಅವಳು ನಾದ್ನಿ ತೀರೋಗ್ಬಿಟ್ಲಂತೆ. ನಂಬಕ್ಕೆ ಆಗ್ತಿಲ್ಲ ರೀ, ಗಾಬರಿ ಆಗ್ತಾ ಇದೆ ನನಗೆ. ಏನಮ್ಮ ಹಿಂಗಾಗೋಯ್ತಲ್ಲ ಪಾಪ, ಆ ಹುಡುಗಿಗೆ ಮದುವೆ ಆಗಿ ಇನ್ನೂ 1 ವರ್ಷ ಆಗಿಲ್ವಲ್ಲಮ್ಮಿ. ಈಗ ತಾನೇ ತಾಯಿ ಆಗ್ತಾವಳೆ ಅಂತ ಹೇಳ್ತಿದ್ರು, ಈಗ ನೋಡಿದ್ರೆ ಅವಳೇ ಇಲ್ಲ ಅಂತಿದ್ರಲ್ಲಮ್ಮಿ. ರೀ ಬನ್ನಿ, ನಾವು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಬೇಡ ಕಣಮ್ಮಿ, ಈಗ ಅವರು ದುಃಖದಲ್ಲಿ ಇರ್ತಾರೆ. ನಾವು ಹೋದ್ರೆ ಅವ್ರ ದುಃಖ ಜಾಸ್ತಿ ಆಯ್ತದ ಕಣಮ್ಮಿ. ಹಂಗಂದ್ರೆ ಹೆಂಗಪ್ಪಯ್ಯ? ನಾವು ಬೀಗ್ರಾಗಿ ಹೋಗಿ 4 ಸಮಾಧಾನದ ಮಾತು ಹೇಳಿ ಬರ್ಬೇಕಲ್ವೇ? ಲೈ ಮರುಗೋಡ, ಹೋಗ್ಬೇಕು ಕಲ ದಿಟ. ಈಗ ನೀನೊಂದು ಕೆಲಸ ಮಾಡಪ್ಪ, ಆ ಸಿದ್ದೇಗೌಡಂಗೆ ಒಂದು ಫೋನ್ ಹಾಕು. ಅವ್ನಿಗೇನಾದ್ರೂ ವಿಷಯ ಗೊತ್ತಾಗಿ ಅಲ್ಲಿಗೆ ಹೋಗಿದ್ರೆ ಅಲ್ಲಿ ಏನು ನಡೀತಾ ಇದೆ ಏನು ಅಂತ ತಿಳ್ಕೊಂಡು ನಾವೆಲ್ಲರೂ ಎಲ್ಲರೂ ಹೋಗಿ ನೋಡ್ಕೊಂಡು ಸರಿ ಕಣಪ್ಪಯ್ಯ.